ಎಲ್ಲರಿಗೂ ನಮಸ್ತೆ. ದುರ್ಗಾವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿ ಕುಂಬಳಕಾಯಿ. ಬರೀ ಕುಂಬಳಕಾಯಿ ಮಾತ್ರ ತಿನ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಕುಂಬಳಕಾಯಿ ಸೊಪ್ಪಲ್ಲೂ ಕೂಡ ಸಾಂಬಾರು ಮಾಡ್ಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದ್ರ ಜೊತೆಗೆ ನಾನು ಹಸಿ ಅವರೆಕಾಳು ಹಾಕಿ ಕುಂಬಳಕಾಯಿದು ಸೊಪ್ಪು ಹಾಕಿ ಉಪ್ಸಾರು ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಈಗ ಮೊದಲಿಗೆ ನಾನು ಕುಂಬಳಕಾಯಿ ಸೊಪ್ಪನ್ನು ಬಿಡಿಸ್ಕೊಂಬಂದಿದ್ದೀನಿ, ತೊಗೊಂಡು ಬಂದಿದ್ದೀನಿ. ನೋಡಿ, ಎಲ್ಲನೂ ಈ ರೀತಿ ಇದೆ ಕುಂಬಳಕಾಯಿ ಸೊಪ್ಪು. ಅದರದ್ದು ಕುಡಿ ಮಾತ್ರ, ತುಂಬ ಎಳೆದಾಗಿರೋದು ಮಾತ್ರ ಸಾಂಬಾರು ಯೂಸ್ ಮಾಡೋದು, ಬಲ್ತಿರೋದೆಲ್ಲ ಯೂಸ್ ಮಾಡಲ್ಲ. ನೋಡಿ, ಈ ರೀತಿ ಪುಟ್ಟ ಎಲ್ಲ ಇರುತ್ತೆ, ಈ ಥರದನ್ನು ಮಾತ್ರ ಸಾಂಬಾರಿಗೆ ಯೂಸ್ ಮಾಡೋದು. ಇದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ನೆನೆಸಿ ತೊಳೆದಿಟ್ಟಿದ್ದೀನಿ. ನೋಡಿ, ಈ ಥರ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅವರೆಕಾಳು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅವರೆಕಾಳು, ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರಕ್ಕೆ, ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ, ಅದಕ್ಕೆ 2 ತೊಗೊಂಡಿದ್ದೀನಿ. ಜೊತೆಗೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಉಪ್ಸಾರಿಗೆ ಬೇಕಾಗಿರುವ ಕೊತ್ತಂಬರಿ ಸೊಪ್ಪು, ಜೀರಿಗೆ ಮೆಣಸು, ಉಪ್ಪು, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಖಾರಕ್ಕೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಗ್ಯಾಸ್ ಹಚ್ಕೊಂಡು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೆ. ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ರು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದಿಲ್ಲ, ಹಾಗೆ ಬೇಯಿಸ್ಕೊತೀನಿ ನಾನು. ನೀರು ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಅವರೆಕಾಳನ್ನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಇವಾಗ ಇದ್ರ ಜೊತೆಗೇ 2 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ ಹಾಕಿದ್ದೀನಿ. ನೋಡಿ, ಟೊಮೊಟೊ ಬೆಂದಿದೆ, ತಕ್ಕೋತಿದ್ದೀನಿ ಈಗ. ಹಸಿಮೆಣ್ಸಿನ್ಕಾಯಿ ಸೀಸನ್ನು, ಅವರೆಕಾಳು ಸೀಸನ್ನಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಹಸಿ ಕಾಳಿಗೆ ಹಸಿಮೆಣ್ಸಿನ್ಕಾಯಿ ಖಾರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಾಳು ಸ್ವಲ್ಪ ಬೆಂದಿದೆ. ಈಗ ತೊಳೆದಿಟ್ಕೊಂಡಿರುವಂತಹ ಸೊಪ್ಪನ್ನೆಲ್ಲ ಹಾಕೋತಾ ಇದ್ದೀನಿ. ಸೊಪ್ಪು ಬೇಗ ಬೆಂದೋಗುತ್ತೆ, ಜಾಸ್ತಿ ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿರೋದಿಲ್ಲ. ತುಂಬ ಟೇಸ್ಟ್ ಇರುತ್ತೆ ಈ ಸೊಪ್ಪು. ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ತೋಟದಲ್ಲಿ ಈ ಥರ ಕುಂಬಳಕಾಯಿ ಸೊಪ್ಪು ಸಿಕ್ಕಿದ್ರೆ ಎಲ್ಲೂ ಬಿಡಬೇಡಿ, ತಂದು ಸಾಂಬಾರು ಮಾಡಿ. ಮಸೊಪ್ಪು ಮಾಡಿದ್ರೂ ಚೆನ್ನಾಗಿರುತ್ತೆ, ಉಪ್ಸಾರು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಹಸಿ ಕಾಳು ಜೊತೆಗೇನಂತೂ ಇನ್ನೂ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಇರೋರಿಗೆ ಗೊತ್ತು ಈ ರೆಸಿಪಿ ಟೇಸ್ಟ್ ಏನು ಅಂತ. ನೋಡಿ, ಸೊಪ್ಪು ಮತ್ತು ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ವಿಡಿಯೋ ಸ್ಕಿಪ್ಟ್ ಆಗಿದೆ. ಈಗ ಇದನ್ನು ಸೋಸ್ಕೊತಾ ಇದ್ದೀನಿ. ಸೊಪ್ಪು ಸೋಸುವಂಥ ಜಾಲರಿನಲ್ಲಿ ಅವರೆಕಾಳು ಬೇರೆ, ನೀರು ಬೇರೆ ಸೋಸ್ಕೊತಾ ಇದ್ದೀನಿ. ಇವಾಗ ಕಾಳನ್ನು ಹುರ್ಕೊಳ್ಳೋಣ. ಅದಕ್ಕೆ ನಾನೊಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದೆರಡು ಒಣಮೆಣ್ಸಿನ್ಕಾಯಿನ ಈ ರೀತಿ ಅರ್ಧಕ್ಕೆ ಮುರಿದು ಹಾಕೋತಾ ಇದ್ದೀನಿ ಖಾರಕ್ಕೋಸ್ಕರ. ಸೊಪ್ಪು ಹುರಿಯೋದಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಒಣಮೆಣ್ಸಿನ್ಕಾಯಿನ ಸೊಪ್ಪು ಹುರಿಯೋದಕ್ಕೆ ಹಾಕೋದು. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಈರುಳ್ಳಿದ ಹಸಿ ಸ್ಮೆಲ್ಲೆಲ್ಲ ಹೋಗಲಿ, ಅಲ್ಲಿವರೆಗೂ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸೋಸ್ಕೊಂಡಿದ್ದಂತಹ ಸೊಪ್ಪನ್ನೆಲ್ಲನೂ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಈ ಸೊಪ್ಪು ಮುದ್ದೆ ಥರ ಆಗಿಬಿಡುತ್ತೆ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ ಹುರಿಬೇಕು. ಸೊಪ್ಪಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಸಣ್ಣ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸಿಮ್ಮಲ್ಲೇ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟರೂ ಕೂಡ ನೀರೆಲ್ಲ ಸುಂಡ್ಕೊಳ್ಳುತ್ತೆ. ನೋಡಿ, ಈ ರೀತಿ ಸೊಪ್ಪು ಉಂಡುಂಡೆ ಆಗಿರುತ್ತೆ, ಎಳೆ ಸೊಪ್ಪಾಗಿರೋದ್ರಿಂದ. ಅದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ, ಕಾಳು ಸೊಪ್ಪು ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಕೊಡಬೇಕು. ಇವಾಗ ನಾವು ಉಪ್ಸಾರು ಖಾರ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ.
ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಮೆಣಸು ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಟೊಮೊಟೊ ಬೇಯಿಸಿಟ್ಕೊಂಡಿದ್ನಲ್ಲ, ಆ ಟೊಮೊಟೊ ಕೂಡ ಹಾಕ್ಕೋತಾ ಇದ್ದೀನಿ. ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಕಾಳು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಉಪ್ಸಾರು ಖಾರ ಕೂಡ ಗಟ್ಟಿ ಬರುತ್ತೆ. ಉಪ್ಸಾರಿಗೆ ಖಾರಕ್ಕೆ ರುಬ್ಬೋದಕ್ಕೆ ಬೇರೆ ನೀರು ಬಳಸಬಾರ್ದು, ಸೊಪ್ಪು ಸೋಸ್ಕೊಂಡಿದ್ದಂತಹ ನೀರನ್ನೇ ಬಳಸೋದ್ರಿಂದ ಸಾಂಬಾರ್ದು ಖಾರ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ರುಬ್ಕೊಬಂದಿದೆ ಈ ರೀತಿ. ಆದಷ್ಟು ತರ್ತರಿಯಾಗಿ ರುಬ್ಕೋಬೇಕು. ನೈಸ್ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸಾಂಬಾರು. ಬಿಸಿ ಬಿಸಿ ಮುದ್ದೆ ಜೊತೆಗೆ ಕುಂಬಳಕಾಯಿ ಸೊಪ್ಪಿನ ಉಪ್ಸಾರು ರೆಡಿಯಾಗಿದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ.